ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ 23 ಕನ್ನಡದ ವ್ಯಾಕರಣ ಸಿರಿಗನ್ನಡ 10ನೇ ತರಗತಿ. ಪದಗಳ ಅರ್ಥ ಇರಬಹುದು, ಎಲ್ಲ ಇದರಲ್ಲಿ ಬರ್ತದೆ. ಶಬರಿ ಬರೆದವರು ಪೂತಿ ನರಸಿಂಹ ರವರು. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ಆಚಾರ್ಯ ನರಸಿಂಹಾಚಾರ್ ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. 1905ರಿಂದ 1998ರಲ್ಲಿ ರವರೆಗೆ ಬದುಕಿ ನಮ್ಮ ನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಸುಮಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ, ಸುಮಾರು ಕೃತಿಗಳನ್ನು ರಚಿಸಿದ್ದಾರೆ. ಒಂದೊಂದನ್ನು ನೋಡ್ತಾ ಹೋಗಿ. ಅರ್ಥಗಳು ಈ ಪಾಠದಲ್ಲಿ ಬರುವಂಥ ಅರ್ಥ: ಅನಿ ಅಂದರೆ ಸಿದ್ಧತೆ, ಹರಿ ಅಂದರೆ ತಿಳಿ, ಅಸುರ ಅಂದರೆ ರಾಕ್ಷಸ, ಆಧಾರ ಅಂದರೆ ಪ್ರೀತಿ, ಅನು ಅಂದರೆ ತಾಳು, ಉನೆಯ ಅಂದರೆ ಕೊರತೆ, ಎಡೆ ಅಂದರೆ ಸ್ಥಳ, ಐದಿ ಅಂದರೆ ಹೋಗಿ, ಕಡು ಅಂದರೆ ಅತಿ, ಚೀರ ಅಂದರೆ ಸೀರೆ, ನಾರು ಬಟ್ಟೆ, ತವಸಿ ಅಂದರೆ ತಪಸ್ಸಿ, ತೃಷಿ ಅಂದರೆ ಬಾಯಾರಿಕೆ, ದಿಟ್ಟಿ ಅಂದರೆ ದೃಷ್ಟಿ, ನಲ್ಬೆ ಅಂದರೆ ಪ್ರೀತಿ, ನೆರವು ಅಂದರೆ ಸಹಾಯ, ಪೆರೆ ಅಂದರೆ ಚಂದ್ರ, ಬೆಂಬಲ ಅಂದರೆ ಗುಂಪು, ಬಯಕೆ ಅಂದರೆ ಇಚ್ಛೆ, ಭೂಮಿ ಜಾತೆ ಅಂದರೆ ಸೀತೆ, ಮಧುಪರ್ಕ ಅಂದರೆ ಅತಿಥಿಗಳಿಗೆ ನೀಡುವಂತಹ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತವಾಗಿರುವಂತಹ ಪಾನೀಯ, ರೇವು ಅಂದರೆ ಬಂದರು, ವೇದಿ ಅಂದರೆ ಹೋಮ ನಡೆಯುವ ಸ್ಥಳ, ಅರ್ತಿ ಅಂದರೆ ಪ್ರೀತಿ, ಅಳಲು ಅಂದರೆ ದುಃಖ, ಆನನ ಅಂದರೆ ಮುಖ, ಎಂತರೋ ಅಂದರೆ ಎಂತವರು, ಎರೆ ಅಂದರೆ ಪ್ರಾರ್ಥಿಸು, ಕಂಪು ಎಂದರೆ ಸುವಾಸನೆ, ಚಿರ ಅಂದರೆ ಶಾಶ್ವತ, ಉಲ್ಕೆ ಅಂದರೆ ಆಕಾಶದಿಂದ ಭೂಮಿಗೆ ಬೀಳುವಂತಹ ಪುಂಜವಾದಂತಹ ಆಕಾಶಕಾಯ ಅಥವಾ ಉಲ್ಕೆಯನ್ನು ಆಕಾಶಕಾಯ ಅಂತಲೂ ಹೇಳುವುದುಂಟು. ತನಿವು ಅಂದರೆ ತೃಪ್ತಿ, ತುಸ ಎಂದರೆ ತುಸು ಅಂದರೆ ಸ್ವಲ್ಪ, ತೇಜ ಅಂದರೆ ಕಾಂತಿ, ಧೃತಿ ಅಂದರೆ ಧೈರ್ಯ, ನೆಚ್ಚು ಅಂದರೆ ನಂಬು, ಪದ ಅಂದರೆ ಪಾದ, ಪೊಗಳು ಅಂದರೆ ಹೊಗಳು, ಮರಳು ಅಂದರೆ ಮೂಡಿ, ಲೇಸು ಅಂದರೆ ಉತ್ತಮ, ಶ್ರಮಣಿ ಅಂದರೆ ತಪಸ್ವಿನಿ, ಸವಿ ಅಂದರೆ ಸಿಹಿ, ಸುರಭಿ ಅಂದರೆ ಕಾಮಧೇನು. ಮುಂದಿನದು ಟಿಪ್ಪಣಿ. ಶಬರಿ ಅಂದರೆ ಶಬರನ ಮಗಳು ಮತಂಗ ಋಷಿಯ ಶಿಷ್ಯ. ಮತಂಗ ಒಬ್ಬ ಬ್ರಹ್ಮಶ್ರೀ. ಋಷ್ಯಮುಖ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿದ್ದ. ವಾಲಿಯು ದುದುಂಬಿಯ ಎಂಬ ರಕ್ಕಸನನ್ನು ಕೊಂದು ಮಧುನ್ನತವಾಗಿ ಕಳೆಬರವನ್ನು ಆಶ್ರಮಕ್ಕೆ ಎಸೆದಾಗ ಕಲುಷಿತಗೊಂಡಿತು. ಇದರಿಂದ ಕ್ಷುದ್ರನಾದ ಮತಂಗ ಮುನಿಯು ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಹೇಳಿದರು. ಭೂಮಿ ಜಾತೆ ಭೂಮಿಯ ಮಗಳು ಜನಕ ಮಹಾರಾಜನ ಸಂತಾನ ಫಲಕ್ಕಾಗಿ ಪುತ್ರಕಾಮೇಷ್ಟಿ ಮಾಡಿ ಮಿಥಿಲೆಯಿಂದ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊಳೆತ ಶಿಶುವೆ ಸೀತೆ. ಹಾಗಾಗಿ ಭೂಮಿ ಜಾತೆ ಎಂತನೂ ಹೆಸರಿದೆ ಸೀತೆಗೆ. ಚಿತ್ರಕೂಟ ಒಂದು ಪರ್ವತ ಉತ್ತರ ಭಾರತದ ಪಯೂಷಣಿ ನದಿಯ ಪಕ್ಕದಲ್ಲಿದೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು. ಭರತನು ಶ್ರೀರಾಮನನ್ನ ಭೇಟಿಯಾದ್ದು ಕೂಡ ಇಲ್ಲಿ ಅಂತ ಹೇಳಲಾಗುತ್ತಿದೆ. ದಶರಥ ಅಯೋಧ್ಯೆಯ ಅರಸು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವನ ಮಕ್ಕಳು. ಕೌಸಲ್ಯ, ಸುಮಿತ್ರ, ಕೈಕೇಯಿ ಈತನ ಮಡದಿಯರು. ಸೌಮಿತ್ರಿ ಅಂದರೆ ದಶರಥನ ಎರಡನೇ ಮಡದಿ ಸುಮಿತ್ರೆಯ ಮಗ ಲಕ್ಷ್ಮಣನನ್ನ ಸೌಮಿತ್ರಿ ಎಂದು ಕರೆಯಲಾಗುತ್ತದೆ. ಜಟಿಲ ಜಡೆಯಾಕಾರದ ಕಬರಿ ಅಂದರೆ ತುರುಬು, ಜಡೆಯಾಕಾರದ ತುರುಬುಳ್ಳವಳು ಅಂದರೆ ಶಬರಿ. ಮೇಳ ನಾಟಕಗಳಲ್ಲಿ ಹಾಡುವುದಕ್ಕಾಗಿ ಇರುವಂತಹ ಒಂದು ವರ್ಗ. ಇವರು ರಂಗದಲ್ಲಿ ಕಾಣಿಸಿಕೊಂಡು ನಾಟಕದ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುತ್ತಾರೆ. ತುಂಬ ಇಂಪಾರ್ಟೆಂಟ್ ಮೇಳ. ಅಷ್ಟೇ ಅಲ್ಲದೆ ಬಲವೊಂದು ಪ್ರದಕ್ಷಿಣಾಕಾರವಾಗಿ ಸುತ್ತು ಬಂದು ಎಂದರ್ಥ. ದೇವರಿಗೆ, ತುಳಸಿ ಕಟ್ಟೆಗೆ, ಕಾಮಧೇನುವಿಗೆ, ಕಲ್ಪವೃಕ್ಷವಿಗೆ, ಹೋಮಕುಂಡ ಮುಂತಾದವುಗಳಿಗೆ ಸುತ್ತುವರೆದಾಗ ನಾವು ನಮ್ಮ ಬಲದಲ್ಲಿರುವಂತಹ ಸುತ್ತುವರಿಯುತ್ತೇವೆ. ಹಾಗಾಗಿ ಪಡಶಾಲೆ ಎಳೆಗಳಿಂದ ಮೇಲ್ಛಾವಣಿ ನಿರ್ಮಿಸಿರುವಂತಹ ಒಂದು ಕುಟೀರ ಎಂದರ್ಥ. ಧನು ಅಂದರೆ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂದ ಎಂಬ ಹೆಸರಿನ ರಾಕ್ಷಸ ಹಿಂದಣ ಜನ್ಮ
ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ. ಈತ ಸ್ಥೂಳಶಿರನಿಂದ ನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ. ಅಷ್ಟೇ ಅಲ್ಲದೆ ವಜ್ರಾಯುಧದ ಪ್ರಕಾರದಿಂದ ಇವನ ಮುಖ ಕುಸಿದು ಹೋಗಿ ಹೊಟ್ಟೆಯೊಳಗೆ ಸೇರಿಕೊಂಡಿತು ಎಂಬ ಮಾತು ಇದೆ. ಮುಂದೆ ಭಾಷಾಭ್ಯಾಸ. ತದ್ದಿತಾಂತಗಳು ನೋಡ್ತಾ ಹೋಗೋಣ, ತುಂಬ ಇಂಪಾರ್ಟೆಂಟ್. ಮೋಸವನ್ನು ಮಾಡುವವನು ಇದ್ದಾನೆ, ಕನ್ನಡವನ್ನು ಬಲ್ಲವನು ಬಂದನು. ಮೊದಲ ವಾಕ್ಯದಲ್ಲಿ ಮೋಸವನ್ನು ಎಂಬ ಪದವನ್ನು ಮಾಡುವವನು, ಮುಂದೆ ಮಾಡುವನು ಎಂಬ ಅರ್ಥದಲ್ಲಿ ಗಾರ ಎಂಬ ಪ್ರತ್ಯಯವನ್ನು ಸೇರಿದಾಗ ಮೋಸಗಾರ ಎಂಬ ಪದವನ್ನು ಮಾಡಬಹುದು. ಮೋಸವನ್ನು ಮಾಡುವವರು ಮೋಸಗಾರ, ಮೋಸವನ್ನು ಅಂದರೆ ಮಾಡುವವನು ಪ್ಲಸ್ ಗಾರ ಮೋಸಗಾರ. ಇದೇ ರೀತಿಯಲ್ಲಿ ಪದ ರಚನೆಯಾಗುತ್ತದೆ. ಒಂದು ಪ್ರಕೃತಿ ಪದಕ್ಕೆ ಎರಡು ಪ್ರತ್ಯಯವನ್ನು ಸೇರಿಸುವ ಕ್ರಮವಿಲ್ಲ. ಹಾಗಾಗಿ ಮೋಸ ಎಂಬ ಪ್ರಕೃತಿ ಪದದ ಜೊತೆಗೆ ಇದ್ದ ಅನ್ನು ಎಂಬ ಪ್ರತ್ಯಯವನ್ನು ತೆಗೆದು ಗಾರ ಎಂಬ ತದ್ದಿತ ಪ್ರತ್ಯಯ ಮಾತ್ರ ಉಳಿಸಿಕೊಂಡಾಗ ಮೋಸಗಾರ ಎಂಬ ತದ್ದಿತಾಂತ ರಚನೆಯಾಗುತ್ತದೆ. ಮೋಸವನ್ನು ತೆಗೆದು ಮೋಸಗಾರ ಆಗ್ತದೆ. ಆಗ ಎರಡನೇ ವಾಕ್ಯದಲ್ಲಿ ಕೂಡ ಇದೇ ರೀತಿಯಂಥದ್ದು. ಕನ್ನಡವನ್ನು ತೆಗೆದು ಈಗ ಆ್ಯಡ್ ಮಾಡಿದಾಗ ಕನ್ನಡಿಗ ಎಂಬಂತ ತದ್ದಿತಾಂತ ರಚನೆಯಾಗ್ತದೆ. ತದ್ದಿತಾಂತ ನಾಮಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಕಾರ, ಈಗ, ಅಡಿಗ, ವಂತ, ಇಕ, ಕಾರ್ತಿ, ಗಾರ್ತಿ, ಇತಿ, ವಂತೆ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗುತ್ತವೆ. ಹೀಗೆ ರಚನೆಯಾಗುವ ತದ್ದಿತ ಪ್ರತ್ಯಯಗಳಲ್ಲಿ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ ಮತ್ತು ತದ್ದಿತಾಂತ ಅವ್ಯಯಗಳು ಎಂಬ 3 ಭಾಗಗಳಿವೆ. ಉದಾಹರಣೆಗೆ, ಬಳೆಯನ್ನು ಮಾರುವವರು ಬಳೆಗಾರ, ಕೋಲನ್ನು ಹಿಡಿಯುವವರು ಕೋಲುಗಾರ. ಹೀಗೆ ಸ್ತ್ರೀರಂಗದಲ್ಲಿ ಬಳೆಯನ್ನ ಮಾರುವವಳು ಬಳೆಗಾರ್ತಿ, ಕೋಲನ್ನ ಹಿಡಿಯುವವಳು ಕೋಲುಗಾರ್ತಿ, ಕನ್ನಡವನ್ನ ಬಲ್ಲವಳು ಕನ್ನಡತಿ, ಸಿರಿಯನ್ನ ಉಳ್ಳವಳು ಸಿರಿವಂತೆ. ಈ ಥರ ಪುಲ್ಲಿಂಗ ಮತ್ತು ಸ್ತ್ರೀರಂಗದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗ್ತದೆ. ಇತಿ, ಗಿತ್ತಿ, ಈತಿ, ತಿ ಇತ್ಯತಿ ಸ್ತ್ರೀಲಿಂಗದ ರೂಪಗಳಾಗಿರ್ತದೆ ಅಥವಾ ಸ್ತ್ರೀಲಿಂಗದ ತದ್ದಿತಾಂತಗಳಾಗಿರ್ತದೆ. ತದ್ದಿತಾಂತ ಭಾವನಾಮಗಳು. ಮುಂದಿನದು, ಬಡತನ ಸಿರಿತನಗಳು ಶಾಶ್ವತವಲ್ಲ, ನಮಗೆ ಅದೊಂದೇ ಹಿರಿಮೆ. ಹಿರಿತನ ಅಥವಾ ಸಿರಿತನ ಎಂಬ ಪದಗಳನ್ನು ನೋಡಿದಾಗ ಬಡತನ ಅಂತ ಹೇಳುವಂಥದ್ದು ಭಾವ, ಸಿರಿತನ ಅಂತ ಹೇಳುವಂಥದ್ದು ಭಾವ, ಹಿರಿಮೆ ಎನ್ನುವಂಥದ್ದು ಭಾವ. ಸಾಮಾನ್ಯವಾಗಿ ಷಷ್ಠಿ ವಿಭಕ್ತ ಅಂತ್ಯನಾಮಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪೂ, ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಬರುತ್ತವೆ. ಜಾಣ, ನ, ತನ, ಜಾಣತನ. ಚೆಲುವಿನ, ಅಲ್ಲಿ ಭಾವ ಇದೆ, ಇಕೆ ಬಂದಾಗ ಚೆಲುವಿಕೆ. ತದ್ದಿತಾಂತ ಅವ್ಯಯ. ಈ ವಾಕ್ಯಗಳನ್ನು ಒಂಚೂರು ನೋಡ್ಕೊಳ್ಳೋಗಿ. ಇವನು ಭೀಮನಂತೆ ಬಲಶಾಲಿ, ಶಾಲೆಯ ತನಕ ಬನ್ನಿ. ಈ ವಾಕ್ಯದಲ್ಲಿ ಭೀಮನಂತೆ, ಭೀಮನ ಪ್ಲಸ್ ಅಂತೆ, ಶಾಲೆಯ ಪ್ಲಸ್ ತನಕ, ಆಕೆಗೆ ಪ್ಲಸ್ ಇಂತ ಎಂದಾಗುವಂಥದ್ದು. ಅದೇನಾಗ್ತದೆ ನೋಡ್ಕೊಳ್ಳೋಗಿ. ನಾಮಗಳ ಪದಗಳ ಮುಂದೆ ಅಂತೆ, ಓಳ್, ಓಲು, ತನಕವರೆಗೆ ಇಂಥ, ಅಂಗಿ, ಬೊಸುಗ ಮುಂತಾದ ಪ್ರತ್ಯಯಗಳು ಸೇರಿದಾಗ ಅಲ್ಲಿ ನಾಮಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ. ಇದು ಇಂಪಾರ್ಟೆಂಟ್. ವಿಭಕ್ತಿ ಪ್ರತ್ಯಯ ಲೋಪವಾಗುವುದಿಲ್ಲ. ಸ್ವಲ್ಪ ಇದಿಷ್ಟನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. 10ನೇ ತರಗತಿಯಲ್ಲಿ ಬರುವಂಥ ಗ್ರಾಮರ್ ನಮಗೆ ಆಲ್ಮೋಸ್ಟ್ TETಯಲ್ಲಿ ಬಂದೇ ಬರ್ತದೆ. ಹಾಗಾಗಿ ಇದನ್ನು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಅಂತೆ ಅಂದರೆ ಚಂದ್ರನಂತೆ, ಅವನಂತೆ. ಓಲ್ ಅಂದರೆ ಚಂದ್ರನೋಳ್, ಅವನೋಳ್. ಓಲು ಅಂದರೆ ನನ್ನವಳು, ಅವಳವಳು. ಮುಂದೆ ಲಂಡನ್ ನಗರದ ಬರೆದವರು ವಿಕ್ರು ಗೋಕಾಕ್. ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಇವರು ಹಾವೇರಿ ಜಿಲ್ಲೆಯ ಸವಣೂರಿನವರು. ಇವರ ಕಾಲ ಕ್ರಿಸ್ತಶಕ 1909ರಿಂದ 1992. ಅಷ್ಟೇ ಅಲ್ಲದೆ ಸುಮಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿ ನಮ್ಮನ್ನು ಮೆಚ್ಚುಗೆ ಗಳಿಸಿದ್ದಾರೆ. ಇಲ್ಲಿರುವಂತಹ ಅರ್ಥಗಳನ್ನು ನೋಡ್ತಾ ಹೋಗಿ. ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಂಡ್ ಫಾರ್ ಯೋರ್ ಕರ್ನಾಟಕ ಸೀರೀಸ್ ಅಂತ ಹೇಳ್ತಾ ಹೋಗ್ತಾನೆ. ಮುಂದಿನದು ಟಿಪ್ಪಣಿ. ಟಿಪ್ಪಣಿ ತುಂಬ ಇಂಪಾರ್ಟೆಂಟ್. ನಮಗೆ ಗೊತ್ತಿರ್ತದೆ, ಬಟ್ ಆದರೂ ನಾವು ಅದನ್ನು ನೋಡ್ಕೊಂಡಿರಲ್ಲ. ಗೋಲ್ಡ್ ಸ್ಮಿತ್
1728ರಲ್ಲಿ ಐರ್ಲೆಂಡ್‌ನಲ್ಲಿ ಜನಿಸಿದಂಥ ಒಬ್ಬ ಪ್ರಸಿದ್ಧ ಲೇಖಕ. ಈ ಥರ ಸ್ವಲ್ಪ ಜನರ ಬಗ್ಗೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ನಮ್ಗೆ ಬೇಕಿರ್ತದೆ, ಗೊತ್ತೇ ಆಗಲ್ಲ. ರಾಣಿ ಎಲಿಜಬೆತ್ ಈಕೆ ಇಂಗ್ಲೆಂಡಿನ ರಾಣಿಯಾಗಿದ್ದವಳು. 1600 ಡಿಸೆಂಬರ್ 31ರಂದು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಟಾರ್ಟ್ ಮಾಡಿದವರು ನೆಲ್ಸನ್. ಈತ ಒಬ್ಬ ಯೋಧ. ಅದು ಇಂಪಾರ್ಟೆಂಟ್. ಶೇಕ್ಸ್ಪಿಯರ್ ಎಲ್ಲರೂ ಕೇಳಿರ್ತೀರ. 1564ರಲ್ಲಿ ಬ್ರಿಟನ್ನಿನಲ್ಲಿ ಜನಿಸಿದ್ದು, ಇಂಗ್ಲಿಷ್ ನಾಟಕಕಾರ. ಮುಂದೆ ಗ್ರಾಮರ್ ಪಾರ್ಟಲ್ಲಿ ಕೃದಂತಗಳನ್ನು ನೋಡ್ತಾ ಹೋಗೋಣ. ಕೃದಂತ ನಮ್ಮ ಮಾತುಗಳಲ್ಲಿ ಮಾಡಿದ, ಹೋಗುವ, ಬರೆಯುವ ಮುಂತಾದ ಪದಗಳನ್ನು ಬಳಸುತ್ತೇವೆ. ಇಲ್ಲಿ ಮಾಡಿದ ಎಂಬ ಪದವನ್ನು ಬಿಡಿಸಿದಾಗ ಮಾಡು ಪ್ಲಸ್ ಧ ಪ್ಲಸ್ ಅ. ಹೋಗುವ ಅಂದರೆ ಹೋಗುವ ಪ್ಲಸ್ ಅ. ಬರೆಯುವ ಬರೆ ಪ್ಲಸ್ ಯುವ. ಈ ಮೊದಲನೆಯದು ಧಾತು ಅಂತಲೂ, ಎರಡನೆಯದು ಮತ್ತು ಮೂರನೆಯದನ್ನು ಪ್ರತ್ಯಯಗಳು ಅಂತ ಕರಿತೇವೆ. ಆ ಧಾತುಗಳಿಗೆ ಪ್ರತ್ಯಯವನ್ನು ಸೇರಿದಾಗ ಕೃದಂತನಾಮ ಪ್ರಕೃತಿಯಾಗುತ್ತದೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಕೃದಂತನಾಮಗಳು ಗಳಿಸುತ್ತವೆ. ಇದು ಇಂಪಾರ್ಟೆಂಟ್. ಉದಾಹರಣೆಗೆ, ಕೈಯಲ್ಲಿರುವ ಅ ಎಂಬುದೇ ಕೃತ ಪ್ರತ್ಯಯ. ಸೂತ್ರ ಏನು ಹೇಳ್ತದೆ? ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತವೆನಿಸುತ್ತದೆ. ಕೃದಂತದಲ್ಲಿ ಕೃದಂತನಾಮ, ಭಾವನಾಮ, ವ್ಯಯಗಳು ಎಂಬ ಕೃದಂತಾವ್ಯಯಗಳು ಎಂಬ 3 ವಿಧಗಳಿದೆ. ವಾಪಸ್ ಇಲ್ಲಿ ಅಲ್ಲೇನಿದೆ ಅಂತ ಹೇಳಿದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಇಲ್ಲಿ ವಾಪಸ್ ಹಾಕ್ತಾ ಹೋಗಿದ್ದಾರೆ. ಕೃದಂತ ನಾಮಗಳಲ್ಲಿ ಸಾಮಾನ್ಯವಾಗಿ ಆ ಎಂಬ ಕೃತ್ ಪ್ರತ್ಯಯ ಬರುವಂಥದ್ದು. ಧಾತುಗಳಿಗೆ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಯಕ್ಕೂ ಸೇರಿಕೊಳ್ಳುತ್ತದೆ. ಹಾಗಾಗಿ ಕೃದಂತ ನಾಮಗಳಂತ ಅದನ್ನು ಹೇಳ್ತಾ ಹೋಗಿವೆ. ವರ್ತಮಾನ ಕೃದಂತಕ್ಕೆ ಓಡುವ, ಬಾಳುವ, ಬರೆಯುವ. ಭೂತಕಾಲಕ್ಕೆ ಓಡಿದ, ಬಾಳಿದ, ಬರೆದ. ನಿಷೇಧ ಕೃದಂತ ಓಡದ, ಬಾಳದ, ಬರೆಯದ. ಇದನ್ನು ನಾವೊಂದು ಸ್ವಲ್ಪ ನೋಡ್ಕೊಳ್ಬೇಕು. ನಿಷೇಧ ಕೃದಂತ ಭಾವನಾಮ, ಆತನ ಓಟ ಚೆನ್ನಾಗಿತ್ತು, ಗಡಿಗೆಯ ಮಾಟ ಸೊಗಸಾಗಿದೆ. ಈ ವಾಕ್ಯಗಳಲ್ಲಿ ಕೆಲವು ಪದಗಳ ವಿಶೇಷ ರೀತಿಯ ಅರ್ಥವನ್ನು ಕೊಡ್ತದೆ ಅಥವಾ ನೀಡ್ತದೆ. ಅದನ್ನು ನೋಡ್ತಾ ಹೋಗಿ. ಓಟದ ರೀತಿಯೇ ಓಟ, ಓಡು ಪ್ಲಸ್ ಠ. ಮಾಡಿರುವ ರೀತಿಯೇ ಮಾಠ ಅಥವಾ ಮಾಡು ಪ್ಲಸ್ ಟ. ನೆನೆಯುವ ರೀತಿಯೇ ನೆನಪು, ನೆನೆ ಪ್ಲಸ್ ಪು. ಕೊರೆದಿರುವಿಕೆಯೇ ಕೊರೆತ ಪ್ಲಸ್ ಕೊರೆ ಪ್ಲಸ್ ತ. ಇವೆಲ್ಲವೂ ಕ್ರಿಯೆಯ ಭಾವವನ್ನು ತಿಳಿಸುವುದರಿಂದ ಇವುಗಳನ್ನು ಕೃದಂತ ಭಾವನಾಮ ಎಂದು ಕರೆಯಲಾಗ್ತದೆ. ಇವುಗಳನ್ನು ಭಾವಕೃದಂತಗಳೆಂದು ಕರೆಯುವರು ಅಥವಾ ಕರೆಯುವಂಥ ಪದ್ಧತಿ ಇದೆ ಅಂತ ಹೇಳಲಾಗ್ತದೆ. ಭಾವನೆಯನ್ನು ಹೇಳ್ತದೆ. ಸೂತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತ ಭಾವನಾಮಗಳಾಗುತ್ತದೆ. ನೋಡ್ತಾ ಹೋಗಿ, ಇಂಪಾರ್ಟೆಂಟ್. ಇಲ್ಲಿ ಓಡು ಭಾವಾರ್ಥದಲ್ಲಿ ಟ ಸೇರಬೇಕು, ಕೃದಂತ ಭಾವನಾಮ ಓಟ ಆಗ್ತದೆ. ಇತರ ರೂಪಗಳು ಇನ್ನೊಂದು ಯಾವುದಾದ್ರೂ ಇದ್ರೆ ನೋಟ. ಬಾಳು, ಬಾಳುವಿಕೆ, ಬರೆಯುವಿಕೆ, ಆ ಥರದ. ಅಂಜು, ಅಂಜಿಕೆ ಅಥವಾ ನಂಬಿಕೆ. ಹೀಗೆ ಉದು, ವಿಕೆ, ಇಗೆ, ಇಕೆ, ಅವು, ವು, ತ, ಟ, ವಳಿ, ಪು, ಅಳು, ಎ, ಆಕೆ, ವಳಿಗೆ, ವನಿಗೆ ಎಂಬ ಕೃತ್ ಪ್ರತ್ಯಯಗಳು ಭಾವಾರ್ಥದಲ್ಲಿ ಧಾತುಗಳಿಗೆ ಸೇರುವ ಮೂಲಕ ಕೃದಂತ ಭಾವನಾಮಗಳಾಗುತ್ತದೆ. ಕೃದಂತ ಭಾವನಾಮಗಳಾಗುತ್ತದೆ. ಮುಂದೆ ಕೃದಂತಾವ್ಯಯಗಳು. ಸ್ವಲ್ಪ ಇಂಪಾರ್ಟೆಂಟ್, ಟ್ರಿಕ್ಕಿಯಾಗಿರ್ತದೆ ಈ ಕಾನ್ಸೆಪ್ಟ್ಗಳು. ಧಾತುಗಳಿಂದ ಹುಟ್ಟಿ ಅವಯವದ ಗುಣಗಳನ್ನು ಪಡೆದಂಥ ಕೃತಿಪದಗಳನ್ನು ಕೃದಂತಾವ್ಯಯಗಳು ಅಥವಾ ಅವ್ಯಯದ ಕೃದಂತಗಳೆಂದು ಕೂಡ ಕರೆಯಲಾಗ್ತದೆ. ಉದಾಹರಣೆಗೆ, ಉಣ್ಣದೆ ಬರುತ್ತಾ, ಬರೆದು ಹೋಗಲಿಕ್ಕೆ. ಸೂತ್ರ: ಧಾತುಗಳ ಮೇಲೆ ಉತ್ತ, ಅದೆ, ದರೆ, ಅಲು, ಅಲಿಕೆ, ಅ, ಇ, ದು ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳಾಗುತ್ತದೆ. ಇದೆಲ್ಲ ಕೂಡ 10th ಸ್ಟ್ಯಾಂಡರ್ಡ್ದು. ಸೊ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಮಾಡು ಪ್ಲಸ್ ಉತ್ತ, ಮಾಡುತ್ತಾ. ಮಾಡು ಪ್ಲಸ್ ಅದೆ, ಮಾಡದೆ. ಮಾಡು ಪ್ಲಸ್ ಅಲು, ಮಾಡಲು. ಮಾಡು ಪ್ಲಸ್ ಅಲಿಕೆ, ಮಾಡಲಿಕ್ಕೆ. ಮಾಡು ಪ್ಲಸ್ ಅ, ಮಾಡ. ಮಾಡು ಪ್ಲಸ್ ಇ, ಮಾಡಿ. ಬರೆದು ಪ್ಲಸ್ ಇದು, ಬರೆದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಿಟ್ ಶ್ರುತಿ ಪೆರಾಲ್ ಟಿಟ್
TET series to be continued with the next grammar English part. ಅಗ್ನಿಭೂತಿ ವಾಯುಭೂತಿಯ ಕತೆ ಬರೆದವರು ಶಿವಕೋಟ್ಯಾಚಾರ್ಯ. ಇವರ ಬಗ್ಗೆ ನೋಡ್ತಾ ಹೋಗೋಣ. ಶಿವಕೋಟ್ಯಾಚಾರ್ಯ ಕನ್ನಡದ ಪ್ರಥಮ ಗದ್ಯ ಕೃತಿ ವಡ್ಡಾರಾಧನೆಯ ಕರ್ತು. ಇವನ ಕಾಲ ಸುಮಾರು 10ನೇ ಶತಮಾನ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೂಗಳಿ ನಾಡಿನವರು. ಅಷ್ಟೇ ಅಲ್ಲದೆ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವಡ್ಡಾರಾಧನೆಯಲ್ಲಿ 19 ಕಥೆಗಳಿದೆ. ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅರ್ಥ: ಉರ್ಕ್ ಅಂದರೆ ದರ್ಪ, ಉಬ್ಬೇಗ ಅಂದರೆ ದುಃಖ ಚಿಂತೆ, ಓಸೆ ಅಂದರೆ ಅನುಗ್ರಹಿಸು, ಅದಮಾನನ ಅಂದರೆ ವಿಶೇಷವಾಗಿ, ಓಜಾ ಅಂದರೆ ಉಪಾಧ್ಯಾಯ, ತಂಬುಲ ಅಂದರೆ ತಾಂಬೂಲ, ಪರಾಯಣ ಅಂದರೆ ತತ್ಪರ, ಪಸರ ಅಂದರೆ ಸಲುಗೆ, ಸಂಬಳ ಅಂದರೆ ಬುತ್ತಿ. ಸಪ್ತ ವ್ಯಸನಗಳು: ಜೂಜು, ಮದ್ಯಪಾನ, ಕಳ್ಳತನ, ಬೇಟೆ, ದುರ್ವ್ಯರ್ಥ ಅಥವಾ ಧನ ದುರುಪಯೋಗ ಅಥವಾ ಪರಸ್ತ್ರೀ ವ್ಯಾಮೋಹಗಳೆಂಬ 7 ವ್ಯಸನಗಳನ್ನು ನಾವು ಸಪ್ತ ವ್ಯಸನಗಳು ಎಂದು ಹೇಳಲಾಗ್ತದೆ. ಮುಂದೆ 6 ಅಂಗಗಳು: ಜ್ಯೋತಿಷ್ಯ, ಕಲ್ಪ, ನಿರುಕ್ತ, ಶಿಕ್ಷಾ, ವ್ಯಾಕರಣ, ಛಂದಸ್ಸು ಎಂಬಂಥದ್ದು ವೇದದ 6 ಅಂಗಗಳು. ಸಾಮುದ್ರಿಕ ಅಂದರೆ ಅಂಗೈರೇಖೆ ನೋಡಿ ಭವಿಷ್ಯ ಹೇಳುವಂತಹ ಶಾಸ್ತ್ರ. ಮುಂದೆ ಶಾಲಿಹೋತ್ರ, ಇವರು ಒಬ್ಬ ಋಷಿ, ಅವನು ಬರೆದವರು ಅಶ್ವಶಾಸ್ತ್ರ. ಅವರು ಬರೆದಂಥ ಇದು ಅಶ್ವಶಾಸ್ತ್ರ. ನ್ಯಾಯ ವಿಸ್ತಾರ ಅಂದರೆ ತರ್ಕಶಾಸ್ತ್ರ. ನ್ಯಾಯ ವಿಸ್ತಾರ ಅಂತ ಹೇಳುವಂಥದ್ದು ಇವಾಗ ಮೊದಲಿನ ಕಾನ್ಸೆಪ್ಟ್ ಇದ್ದಿದ್ದು. ಸುಶ್ರುತ ಅಂದರೆ ಪ್ರಾಚೀನ ಭಾರತದ ಶಸ್ತ್ರವೈದ್ಯ ಅಥವಾ ವೈದ್ಯ, ಡಾಕ್ಟರ್. ಇವರು ಸುಶ್ರುತ ಸಂಹಿತಾವೆಂಬ ವೈದ್ಯಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಗ್ರಂಥ ರಚಿಸಿದ್ದಾರೆ. ಚರಕ ಸಂಹಿತೆ ಎಂಬಂಥ ಆಯುರ್ವೇದ ಗ್ರಂಥದ ಕರ್ತೃ ಅವರೇ ಚರಕ. ಅಕ್ಷರದ ವರ್ಣಮಾಲೆಯಲ್ಲಿ 3 ರೀತಿಯ ಳಗಳಿದೆ. ಅವೇ ಳ, ಲ, ಕ್ಷಳ ಆ ಥರ ಅಂತ ಹೇಳುವಂಥದ್ದು. ಹಳೆಗನ್ನಡದಲ್ಲಿ ಬರೆಯುವಂಥ ಳ ಇರ್ಬೋದು, ಮತ್ತು ನಮ್ಮ ಮಾಮೂಲಿ ಕನ್ನಡದಲ್ಲಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ರ ಮತ್ತು ರೆಫ ಎಂಬ ಅಕ್ಷರಕ್ಕೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದನ್ನೊಂದು ಸ್ವಲ್ಪ ಕಾನ್ಸೆಪ್ಟನ್ನು ವಿಡಿಯೋನ ಫೋರ್ಸ್ ಮಾಡಿ ನೋಡ್ಕೊಳ್ಳಿ. ಮುಂದೆ ಭಾಷೆಯ ಸೊಬಗು ಇಂಪಾರ್ಟೆಂಟ್. ಭಾಷೆಯ ಸೊಬಗು: ಕೆಲವು ಶಬ್ದಗಳಲ್ಲಿ ಅಲ್ಪ ಪ್ರಾಣ ಅಕ್ಷರದ ಜಾಗದಲ್ಲಿ ಮಹಾಪ್ರಾಣ ಅಕ್ಷರಗಳನ್ನು ಬೆಳೆಸಿದರೆ ಅಥವಾ ಬರೆದರೆ ಅರ್ಥವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಬರೆದರೆ ಸಂಪೂರ್ಣ. ಝರಿ ಅಂದರೆ ನೀರಿನ ಸಣ್ಣದೊಂದು ಪ್ರವಾಹ. ಆದರೆ ಜರಿ ಅಂತ ಹೇಳುವಂಥದ್ದು ಗಿಡ, ಒಂದು ಜಾತಿಯ ಗಿಡ. ಇದನ್ನು ಜರಿಗಿಡ ಎನ್ನಲಾಗುವುದು. ಇದು ಜರಿಯ ಬದಿಯಲ್ಲಿ ಬೆಳೆದಿದ್ದರು. ಜರಿ ಗಿಡ ಬೇರೆನೆ, ಜರಿ ಬೇರೆನೆ. ಭರಚುಕ್ಕಿ: ಕಾವೇರಿ ನದಿಯಿಂದ ನಿರ್ಮಾಣವಾದ ಒಂದು ಜಲಪಾತದ ಹೆಸರು. ಈ ಜಲಪಾತದಲ್ಲಿ ನೀರೇ ಇಲ್ಲದೆ ಹೋದರೆ ಬಹುಶಃ ಬರಚುಕ್ಕಿ ಎನ್ನಬಹುದೇನೋ. ಬರಚುಕ್ಕಿ ಮತ್ತು ಬರಚುಕ್ಕಿಗೆ ಡಿಫ್ರೆನ್ಸ್ ಇದೆ, ಅದನ್ನು ಇವರು ಹೇಳಿರುವಂಥದ್ದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫಾರ್ ಅಪ್ಕಮಿಂಗ್ ವಿಡಿಯೋ ಅಗೇನ್ ಕನ್ನಡ ಗ್ರಾಮರ್ ಪಾರ್ಟ್ 10 ಸ್ಟ್ಯಾಂಡರ್ಡ್ ಸಿರಿ ಕನ್ನಡ. ಥ್ಯಾಂಕ್ ಯು.